ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ಪರಮಾನುಭವ ಬೋಧೆಯೊಳಗೆ ಸತ್ಯಾನುಭವ ನಿರೂಪಣೆಯನ್ನು ಕೇಳಿದ್ವಿ. ಇವತ್ತು ತತ್ವಮಸ್ಯಾದಿ ಅನೇಕ ವೇದಾಂತ ವಾಕ್ಯಗಳಿಂದ ಅದ್ವೈತವೇ ತಾತ್ಪರ್ಯವಾಗಿದೆ. ಇಂಥ ಅದ್ವೈತ ನಿಶ್ಚಯಕ್ಕೆ ಮೋಕ್ಷ ಅಂತಲೂ ಹೇಳ್ತಾರೆ. ಈ ಅದ್ವೈತ ಸತ್ಯ ಸ್ವರೂಪಭೂತವಾದ ಮೋಕ್ಷವು ಮಿಥ್ಯೆಯಾದ ಶ್ರುತಿರೂಪ ಶಾಬ್ದಿ ಪ್ರಮಾಣದಿಂದ ಉಂಟಾಕತಿ ಅಂತೇಳಿ ಹಿಂದಿನ ಸೂತ್ರದೊಳಗೆ ಹೇಳಿದರು. ಅಂದಮೇಲೆ ಅದ್ವೈತವು ತ್ರಿಪುಟಿಯಲ್ಲಿ ಅಂತಹ ಪದವಾಯಿತು. ಆದ್ದರಿಂದ ಆತ್ಮನು ಸತ್ಯನಾಗಿರ್ತಾನಂತೇಳಿ ಹೇಳಿದಂಗಾತು ಮತ್ತು ಪ್ರತಿಪಾದನೆ ಮಾಡಿದಂಗೂ ಆತು. ಈ ರೀತಿ ಸಂಕ್ಷೇಪವಾಗಿ ತಿಳಿಸಿದ ವಿಷಯವನ್ನೇ ಈ ಸೂತ್ರದಲ್ಲಿ ವಿಸ್ತಾರಪೂರ್ವಕ ನಿರೂಪಣೆಯನ್ನು ಮಾಡ್ತಾರೆ. ಮಾತೃಮಾನಾದಿ ತ್ರಿಪುಟಿ ದೂರದಾಗಿ ಅದ್ವೈತಕ್ಕೆ ಪವನವಿಲ್ಲದು ಸಿದ್ಧ ಅಂತ ಹೇಳ್ತಾರೆ. ಅಂದ್ರೆ ಯಾವ ಪದಾರ್ಥವು ಹೇಗೆ ಇರುವುದೋ ಹಂಗೆ ಇರುವುದಕ್ಕೆ ತಿಳಿಯುವುದಕ್ಕೆ ಪ್ರಮೇಯ ಅಂತ ಹೇಳ್ತಾರೆ. ಆ ಪ್ರಮಾರೂಪ ಯಥಾರ್ಥ ಜ್ಞಾನಕ್ಕೆ ಕರ್ತನಾದ್ದರಿಂದ ಪ್ರಮಾತೃ ಅಂತೇಳಿ ಅನಿಸ್ಕೋತಾನೆ. ಜ್ಞಾನೋಕ್ತಿಗೆ ವ್ಯಾಪಾರಾಶ್ರಯ ಅಸಾಧಾರಣ ಹೇತುವೇ ಪ್ರಮಾಣ ಅಂತ ಅನಿಸ್ಕೋತೈತಿ. ಇಂಥ ಪ್ರಮಾಣದಿಂದ ಯಾವುದು ಗೋಚರ ಆಕ್ಕತ್ತೋ ಅದು ಪ್ರಮೇಯ ಅಂತೇಳಿ ಹೇಳಿಸ್ಕೋತೈತಿ. ಅರ್ಥಾತ್ ಈ ಒಂದು ಪ್ರಮಾತೃ ಪ್ರಮಾಣ ಪ್ರಮೇಯಗಳು ತನ್ನ ನಿಜ ಸ್ವರೂಪಭೂತವಾದ ಅದ್ವೈತ ಸ್ವರೂಪದಲ್ಲಿ ತೋರುವುದಿಲ್ಲ. ಆದ್ದರಿಂದ ಅದ್ವೈತವನ್ನು ಗೋಚರ ಮಾಡಿಕೊಡ್ತಕ್ಕಂಥ ಪ್ರಮಾಣಗಳು ಯಾವುವೂ ಇಲ್ಲ. ಅಂದ್ರೆ ಯಾವತ್ತೂ ಪ್ರಮಾಣಗಳು ದ್ವೈತವನ್ನು ಬೋಧಿಸ್ತಾವಲ್ಲ ಹೊರತಾಗಿ ಅದ್ವೈತವನ್ನು ಬೋಧಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಳಿಕ ಯಾವುದಾದರೂ ಒಂದು ವಸ್ತುವನ್ನು ನಿಶ್ಚಯವಾಗಿ ತಿಳಿಬೇಕಾದ್ರೆ ಪ್ರಮಾಣಗಳು ಬೇಕು. ಪ್ರಮಾಣದಿಂದ ನಿರ್ಣಿತ ಅರ್ಥವೇ ಗ್ರಹಿಸಲಿಕ್ಕೆ ಯೋಗ್ಯವಾಗೈತಿ. ಆದ್ದರಿಂದ ಅದ್ವೈತ ಸ್ವರೂಪವು ಯಾವುದಾದರೊಂದು ಪ್ರಮಾಣಕ್ಕೆ ಗೋಚರವಾಗಲಿಕ್ಕೇ ಬೇಕು. ಇಲ್ಲದಿದ್ದರೆ ಒಂದೇ ಪುತ್ರನಂತೆ ಅಸತ್ ಆಗಬೇಕಾದೀತು ಅಂತಕ್ಕಂಥ ಶಂಕೆಯನ್ನು ಮಾಡಿದರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಭೇದ ಜನಗಳೆನಿಸುವ ಪ್ರತ್ಯಕ್ಷಾದಿಯಾದ ಪವನವೆಂಬಿಲ್ಲವೆಲ್ಲವೂ ಭೇದ ಬೋಧಕ್ಕೆ ಪವನ ವಹಿಸಿ ನಿಜವನ್ನು ಬೋಧಿಸುವಲ್ಲಿ ಪವನವಲ್ಲ ಅಂತ. ತಾತ್ಪರ್ಯ ಏನಪ್ಪ ಅಂದ್ರೆ ಪ್ರತ್ಯಕ್ಷವೇ ಮೊದಲಾದ 6 ಪ್ರಮಾಣಗಳು ದ್ವೈತವನ್ನು ಬೋಧಿಸ್ತಾವ. ಆದ್ದರಿಂದ ಅವು ಪ್ರಮಾಣಗಳಂತೇಳಿ ಅನಿಸ್ಕೋತಾವ. ಈ ಅದ್ವೈತ ರೂಪ ತನ್ನ ನಿಜವನ್ನು ಬೋಧಿಸುವಲ್ಲಿ ಯಾವುದೇ ಪ್ರಮಾಣಗಳು ಇಲ್ಲ ಅಂತೇಳಿ ಹೇಳ್ತಾರೆ. ಬಳಿಕ ಪ್ರಮಾಣಗಳು ಎಷ್ಟು ಇರುವವು, ಅವುಗಳ ಹೆಸರುಗಳು ಯಾವುವು, ಯಾವ ಪ್ರಮಾಣವು ಯಾವ ಕಾರಣದಿಂದ ಯಾವುದನ್ನು ವಿಷಯ ಮಾಡ್ತದೆ ಅಂಥೇಳಿ ಪ್ರಶ್ನೆ ಮಾಡಿದ್ರೆ ಈ 2 ಪದ್ಯಗಳಿಂದ ಒಟ್ಟಾಗಿ ಉತ್ತರವನ್ನು ಹೇಳ್ತಾರೆ. ತನಗೆ ಪ್ರತ್ಯಕ್ಷಾನುಮಾನೋಪಮಾನ ಸಂಜನಿಸುವ ಭಾವ ವರ್ತಾಪತ್ತಿ ಘನ ಶಬ್ದವೆಂಬಿವಿ ತಾವಾರು ಪವನಂಗಳೆನಿಪವನವನನ್ಯ ಸಾಧಿಸುವಲ್ಲಿ. ಇನ್ನು 2ನೇ ಪದ್ಯದೊಳಗೆ ಇವು ನೇತ್ರ ಧೂಮ ಸಾದೃಶ್ಯ ನಿಷೇಧಾವಯವ ಪುಷ್ಟಿಯಾತ್ಪೋಕ್ತಿಗಳು ಕೂಡಿ ಹವಣಿಸಿ ಘಟವಹಿನಿ ಮರೆಯ ಭಾವ ರಾತ್ರಿ ಸವಿವಣ್ಣ ಸ್ವರ್ಗಂಗಳಿರವಕ್ಕು ಅಂತ ಹೇಳ್ತಾರೆ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣವು ನೇತ್ರಕರಣದಿಂದ ಘಟವನ್ನು ವಿಷಯ ಮಾಡ್ತದೆ. ಅನುಮಾನ ಪ್ರಮಾಣವು ಧೂಮಕರಣದಿಂದ ವಾಹಿನಿಯನ್ನು ಅನುಮಾನ ಮಾಡ್ತದೆ. ಉಪಮಾನ ಪ್ರಮಾಣವು ಸಾದೃಶ್ಯಕರಣದಿಂದ ಕಾಡಾಕಳದ ಜ್ಞಾನವನ್ನುಂಟು ಮಾಡ್ತದೆ. ಅಭಾವ ಪ್ರಮಾಣವು ಇಲ್ಲವೆಂಬ ನಿಷೇಧಕರಣದಿಂದ ಅಭಾವವ ವಿಷಯವನ್ನು ಮಾಡ್ತದೆ. ಅರ್ಥಾಪತ್ತಿ ಪ್ರಮಾಣವು ಅವಯವಗಳ ಪೀನತ್ವ ರೂಪಕರಣದಿಂದ ರಾತ್ರಿ ಭೋಜನದ ಅರ್ಥವನ್ನು ಕಲ್ಪನೆ ಮಾಡಿಕೊಡ್ತದೆ. ಶಾಬ್ದಿ ಪ್ರಮಾಣವು ಆಪ್ತೋಕ್ತಿ ಎಂಬ ಕಾರಣದಿಂದ ಅದೃಷ್ಟವಾದ ಸ್ವರ್ಗಲೋಕದ ಜ್ಞಾನವನ್ನು ಉಂಟು ಮಾಡಿಕೊಡ್ತದೆ. ಅರ್ಥಾತ್ ಈ 6 ಪ್ರಮಾಣಗಳು ದ್ವೈತವನ್ನೇ ವಿಷಯ ಮಾಡುತ್ತವೆಯಲ್ಲ ಹೊರತಾಗಿ ಅದ್ವೈತ ಸ್ವರೂಪವನ್ನು ಗೋಚರ ಮಾಡಿ ಕೊಡಲಾರವು ಅಂತೇಳಿ ಹೇಳ್ತಾರೆ. ಬಳಿಕ
ಪ್ರಮಾತೃ ಪ್ರಮಾಣ ಪ್ರಮೇಯಗಳೆಂಬ ತ್ರಿಪುಟಿಯು ಯಾವುದೆಂದು ಪ್ರಶ್ನೆಯನ್ನು ಮಾಡಲು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಅರಿಯಲ್ಪಡುವುದೇ ನೀನರಿ ಸುಪ್ರಮೇಯಕ್ಕೆ ವರಿವಾತನ ಪ್ರಮಾತೃವೆನಿಕ್ಕು ಅರಿಯೇ ತತ್ಸದನವನು ಪ್ರಮಾಣವೆಂದರಿಯುವುದು ತ್ರಿಪುಟಿಯ ನಿಜವನು ಅಂತ ಹೇಳ್ತಾರೆ. ಅಂದ್ರೆ ತಿಳಿಸಿಕೊಳ್ಳುವ ಘಟಾದಿ ವಿಷಯಗಳು ಪ್ರಮೇಯಗಳಂತನಿಸಿದ್ರೆ ಆ ಘಟಾದಿಗಳನ್ನು ಅರಿಯುವುದಕ್ಕೆ ಸಾಧನಗಳಾದಂಥ ವೃತ್ತಿ ಇಂದ್ರಿಯಾದಿಗಳು ಪ್ರಮಾಣಗಳಂತೇಳಿ ಹೇಳಿಸ್ಕೊತಾವೆ. ವೃತ್ತಾದಿ ಸಾಧನಗಳಿಂದ ಘಟಾದಿ ವಿಷಯಗಳನ್ನು ಯಾವನು ಅರಿಯುತ್ತಾನೋ ಅವನು ಪ್ರಮಾತೃ ಅಂತೇಳಿ ಹೇಳಿಸ್ಕೊತಾನ. ಇದರ ಅರ್ಥ ಏನಪ್ಪ ಅಂತಂದ್ರೆ ಪ್ರಮಾತೃ ಪ್ರಮಾಣ ಇವೇ ತ್ರಿಪುಟಿಗಳೆಂದು ಹೇಳಿಸ್ಕೊಳ್ತಾವಂತಕ್ಕಂಥ ತಾತ್ಪರ್ಯವನ್ನು ಹೇಳ್ತಾ ಬಳಿಕ ಪ್ರಮಾತೃ ಪ್ರಮಾಣಾದಿಗಳು 3 ಗುಣಗಳಿಂದ ಕೂಡಿಕೊಂಡಿರ್ತಾವಂತೇಳಿ ಹೇಳ್ತಾರೆ. ಮಾನವೇ ಸತ್ವವ ಮಯವೇ ತಮವದು ಮಾನಿನಿ ಸತ್ವರಜಂಗಳು ತಾನೊಂದಿನಿಲೆ ಮಾತೃವೆನಿಪುದಿ ಗುಣಗಳೊಳ್ಳಿ ನಾರಿಯ ತ್ರಿಪುಟಿಗಳನ್ನು ಅಂತ ಹೇಳ್ತಾರೆ. ಅಂದ್ರೆ ಪ್ರಮಾಣವು ಪ್ರಮೇಯವನ್ನು ಪ್ರಕಾಶ ಮಾಡುವುದರಿಂದ ಸತ್ವಗುಣ ಉಳ್ಳದ್ದು ಅಂತ ತಿಳಿಸಿಕೊಳ್ತದೆ. ಘಟಾದಿ ಪ್ರಮೇಯಗಳು ತಿಳಿಸಿಕೊಳ್ಳುವುದರಿಂದ ಜಡ ಪ್ರಮೇಯ ರೂಪಗಳಾಗಿದ್ದಾವೆ. ಆದ್ದರಿಂದ ಅವು ತಮೋಗುಣ ರೂಪಗಳಾಗಿ ತೋರ್ತವೆ. ಪ್ರಮಾತೃ ಅಂತಃಕರಣ ವೃತ್ತಿರೂಪ ಉಪಾಧಿಯಿಂದ ಕೂಡಿ ವಿಷಯಗಳನ್ನು ಪ್ರಕಾಶ ಮಾಡುವುದರಿಂದ ಸತ್ವಗುಣಿ. ಅದೇ ವೃತ್ತಿರೂಪ ಉಪಾಧಿಯಿಂದ ವಿಷಯ ದೇಶ ಪರ್ಯಂತರ ಗಮನಾಗಮನ ಮಾಡುವುದರಿಂದ ರಜೋಗುಣಿಯೂ ಆಗಿರ್ತಾನೆ. ಆದ್ದರಿಂದ ಈ ಪ್ರಮಾತೃ ಪ್ರಮಾಣ ಪ್ರಮೇಯಗಳು ಸತ್ವಾದಿ ಗುಣಗಳಿಂದ ಯುಕ್ತಗಳಾಗಿವೆ ಅಂತೇಳಿ ತಿಳಿಬೇಕು ಅಂತ ಹೇಳ್ತಾ ಬಳಿಕ ಸತ್ವಾದಿ ಗುಣತ್ರಯಗಳಿಂದ ಕೂಡಿದ ಈ ತ್ರಿಪುಟಿಯ ವ್ಯವಹಾರವು ದ್ವೈತದಲ್ಲಿರುತ್ತದೆ ಹೊರತು ಅದ್ವೈತದಲ್ಲಿ ಇಲ್ಲ. ಆದ್ದರಿಂದ ಪ್ರತ್ಯಕ್ಷಾದಿ ಪ್ರಮಾಣಗಳು ದ್ವೈತಕ್ಕೆ ಉಂಟು, ಅದ್ವೈತಕ್ಕೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪವನವಾದ್ವೈತಕ್ಕೆ ಪವನಿಲ್ಲದ್ವೈತಕ್ಕೆ ಪವನುಂಟು ತ್ರಿಪುಟಿಗಳಡಿಯಾದ ಸವನಿಸದದ್ವೈತ ಪದದಲ್ಲಿ ಮೈತ್ರೇಯಿ ತವೆ ವಿಚಾರಿಸಿ ನೋಡು ನಿಜವಿದು ಅಂತ ಹೇಳ್ತಾರೆ. ಅಂದ್ರೆ ಈ ತ್ರಿಪುಟಿಯು ಗುಣತ್ರಯಾತ್ಮಕವಾಗಿರುವುದರಿಂದ ನಿರ್ಗುಣವಾದ ಅದ್ವೈತ ಪದದಲ್ಲಿ ಪ್ರವೇಶ ಮಾಡಲಾರದು. ಆದ್ದರಿಂದ ತ್ರಿಪುಟಿಯೊಡಗಿ ಅಡಗಿದಂಥ ಕೂಡಿಕೊಂಡಂಥ ಆ 6 ಪ್ರಮಾಣಗಳು ದ್ವೈತಕ್ಕೆ ಇರುತ್ತವೆಯಲ್ಲ ಹೊರತಾಗಿ ಅದ್ವೈತವನ್ನು ನಿರ್ಣಯ ಮಾಡುವಲ್ಲಿ ಪ್ರಮಾಣಗಳು ಆಗುವುದಿಲ್ಲ ಅಂತ ಹೇಳ್ತಾರೆ. ಅಪ್ರಮೇಯಂ ಅನಾದ್ಯಂತಂ ಹೇತು ದೃಷ್ಟಾಂತ ವರ್ಜಿತಂ ಅಂತೇಳಿ ಶ್ರುತಿಯಾದರೂ ಅದ್ವೈತ ಪ್ರಮಾಣಕ್ಕೆ ವಿಷಯವಾಗುವುದಿಲ್ಲ ಅಂತೇಳಿ ಹೇಳ್ತದ. ಮತ್ತು ಈ ಮಾತು ಸತ್ಯ ಕೂಡ ಆಗಿರ್ತದ ಅಂತ ಹೇಳ್ತಾ ಬಳಿಕ 6 ಪ್ರಮಾಣಗಳು ದ್ವೈತವನ್ನು ವಿಷಯ ಮಾಡ್ತವೆ. ಅದ್ವೈತವನ್ನು ವಿಷಯ ಮಾಡುವುದಿಲ್ಲ ಅಂತೇಳಿ ಹೇಳಿದ ಮೇಲೆ ಅದ್ವೈತವು ಅಪ್ರಮಾಣ್ಯವಾಗಿರುವುದರಿಂದ ಗ್ರಹಿಸಲಿಕ್ಕೆ ಯೋಗ್ಯ ಅಲ್ಲ ಅಂತಕ್ಕಂಥ ಶಂಕೆಯನ್ನು ಮಾಡಿದರೆ ಅದ್ವೈತವು ಸ್ವತಃ ಪ್ರಮಾಣ ರೂಪವಾಗಿರುವುದರಿಂದ ಗ್ರಹಿಸಲಿಕ್ಕೆ ಯೋಗ್ಯವಾಗಿ ಐತಿ ಅಂತಕ್ಕಂಥ ಒಂದು ಉತ್ತರವನ್ನು ಹೇಳ್ತಾರೆ. ಜಡ ಜಗವಿದು ಪುಷಿಯ ಜಡಾತ್ಮ ಸತ್ಯನೆಂಬೆಳೆಯುಳ ಬಾಧ್ಯ ಚಿನ್ಮಯನಾಗಿ ಕೆಳದೀರ್ಪತಾನೆ ಪವನ ವಹಿಸಿ ತಿಳಿಯಲ ಜಡ ಜಗವದು ನಿತ್ಯ ಪವನಲ್ಲ ಅಂತೇಳಿ ಹೇಳ್ತಾರೆ. ಆತ್ಮನಿಂದ ತಿಳಿಸಿಕೊಳ್ಳುವ ಜಗತ್ತು ಜಡವಾಗೈತಿ, ಆದ್ದರಿಂದ ಅದು ಮಿಥ್ಯೆಯಾಗಿ ಐತಿ. ತಿಳಿಯುವ ಆತ್ಮನು ಚೈತನ್ಯ ಸ್ವರೂಪನಾಗಿರುವನು, ಆದ್ದರಿಂದಲೇ ಆತ ನಿತ್ಯ ಸತ್ಯನಾಗಿ ಅದಾನ. ಸ್ವಯಂ ಪ್ರಕಾಶ ರೂಪನಾದ ಆತ್ಮನು ನಿತ್ಯನಾಗಿರುವನೆಂಬಲ್ಲಿ ತಾನೇ ಪ್ರಮಾಣನಾಗಿರುವನಲ್ಲದೆ ತನಗೆ ಮಿಥ್ಯೆಯಾದ ಜಗತ್ತು ಪ್ರಮಾಣ ಆಗಲಾರದು ಅಂತ ಹೇಳ್ತಾ, ಆದ್ದರಿಂದ ಆತ್ಮನು ಸ್ವತಃ ಸ್ವಯಂ ಸಿದ್ಧ ಅದಾನ ಅಂತಕ್ಕಂಥ ಭಾವವನ್ನು ಹೇಳ್ತಾ ಬಳಿಕ ಜ್ಞಾನ ಸ್ವರೂಪನಾದ ಆತ್ಮನೇ ಪ್ರಮಾಣ ರೂಪನೆಂದು ಹೇಳುವುದಕ್ಕಿಂತಲೂ ಅಹಂಕಾರ ವೃತ್ತಿಯಿಂದ ವಿಶಿಷ್ಟವಾದ ಜ್ಞಾನವೇ ಪ್ರಮಾಣವಾಗಿರುವುದೆಂದು ಅಂಗೀಕಾರ ಮಾಡಲಿಕ್ಕೆ ಬರುವುದಿಲ್ಲೇನು ಅಂತ ಒಂದು ಶಂಕೆಯನ್ನು ಮಾಡಿದರೆ ಆ ಜ್ಞಾನವು ಅಹಂಕಾರ ಉಪಾಧಿಯಿಂದ ಕೂಡಿದ ಕಾರಣ ನಿಜ ಅಲ್ಲ ಅಂತೇಳಿ ಹೇಳ್ತಾರೆ. ಅನುಭವವದು ಪವನೆನಿಸದು ಹಮ್ಮಿಲ್ಲದನುಭವವಿಲ್ಲದ ಕಥದಿಂದ ಘನ
ಕುಚೆಯದ ನುಳಿದಲ್ಲದೆ ತತ್ವವೆಂದೆನಿಸದು ಸತ್ಯವೆಂತಿದು ನಂಬು ಅಂತ. ಅಂದ್ರೆ ಸ್ವರೂಪಭೂತವಾದ ಜ್ಞಾನವೊಂದು, ವೃತ್ತಿರೂಪ ಉಪಾಧಿಯಿಂದ ಕೂಡಿದ ಜ್ಞಾನವೊಂದು, ಹೀಗೆ ಜ್ಞಾನಗಳು 2 ಪ್ರಕಾರದವು. ಆದ್ದರಿಂದ ಮೇಲಿನ ಪದ್ಯದಲ್ಲಿ ಸ್ವರೂಪಭೂತವಾದ ಅರುಹೇ ಸ್ವತಃ ಪ್ರಮಾಣವಾಗೈತಿ ಅಂತೇಳಿ ಹೇಳಲ್ಪಟ್ಟು, ವೃತ್ತಿರೂಪ ಉಪಾಧಿಯೊಂದೊಳಗಿಳಿದ ಅನುಭವವು ಯಾಕೆ ಪ್ರಮಾಣವಾಗದು ಅಂತ ಶಂಕೆ ಬರಲು ಅದು ಆಗದು. ಯಾಕಂದ್ರೆ ಅದು ಅಹಂಕಾರದಿಂದ ಕೂಡಿಕೊಂಡತಿ. ಅಹಂಕಾರ ವೃತ್ತಿಯಿಂದಲೇ ಅನುಭವವು ತೋರುವುದಿಲ್ಲ. ಅಹಂಕಾರವಿದ್ದರೆ ಅದು ಸತ್ಯವಲ್ಲ, ಕಿಂತು ಮಿಥ್ಯೆಯಾಗಿರ್ತೈತಿ. ಮಿಥ್ಯೆಯಾದದ್ದು ಪ್ರಮಾಣ ಅನಿಸೋದಿಲ್ಲ. ಆದ್ದರಿಂದ ಸೂರ್ಯ ಪ್ರಕಾಶ ರೂಪನಾದ ತಾನೇ ಪ್ರಮಾಣ ಭೂತನಾಗಿರುವುದೆಂಬುದು ಸಹಜವು. ಆದ್ದರಿಂದ ತನಗೆ ಯಾವ ಪ್ರಮಾಣಗಳು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಳಿಕ ಪೂರ್ವದಲ್ಲಿ ಹೇಳಿದ ಜ್ಞಾನವು ಶಿಷ್ಯರಿಗೆ ತಿಳಿಯದೆ ಹೋದರೆ ಮುಂದಿನ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ನಿರ್ಗುಣ ಯೋಗದ ಅಭ್ಯಾಸವನ್ನು ಮಾಡಿಸತಕ್ಕದ್ದಂತೇಳಿ ಹೇಳ್ತಾರೆ. ಇದು ತಾನೇ ಸುಜ್ಞಾನ ನಿರ್ಯೋಗವಿದು ತಿಳಿಯದವರ್ಗೆ ವರ ನಿರ್ಗುಣಾಭ್ಯಾಸ ಪದಗತಿಯನ್ನು ದಲಸದೆ ಗುರುಗಳು ಸದಮಲ ಬೋಧೆ ಸಂಜನಿಸಲ್ಕೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಹೇಳಿದ ಕೇವಲ ಜ್ಞಾನವು ತಿಳಿಯದೇ ಹೋಗಲು ಆ ಶಿಷ್ಯರನ್ನು ಕುರಿತು ಗುರುಗಳು ಬೇಸರಗೊಳ್ಳದೆ ಮುಂದಿನ ಸಂಧಿಯಲ್ಲಿ ಅಂದ್ರೆ ಅಧ್ಯಾಯದಲ್ಲಿ ಹೇಳುವ ನಿರ್ಗುಣ ಯೋಗದ ಅಭ್ಯಾಸವನ್ನು ಮಾಡಿಸ್ತಕ್ಕದ್ದು, ತಿಳಿಸ್ತಕ್ಕದ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಾರು ಅನ್ನುವಲ್ಲಿಗೆ ಮಂಗಲಂ. ಜೈ ಮಂಗಲಂ. ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ.